ಹಾಯ್ ಎವ್ರಿವನ್ ನಮಸ್ಕಾರ ಆಕಾಂಕ್ಷಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ. ನೇಮಕಾತಿ ಹೊಸ ಗೊಂದಲ ಕೂಡ ಶುರು ಆಗಿದೆ. ಆಲ್ರೆಡಿ ನ್ಯಾಯಾಲಯ ಹೇಳ್ಬಿಟ್ಟಿದೆ, ಇಂಟರ್ನಲ್ ರಿಸರ್ವೇಷನ್ಸ್ ನಾವು ಒಪ್ಪಿಲ್ಲ. ಸದ್ಯದ ಮಟ್ಟಿಗೆ ಅದರ ಆಧಾರದ ಮೇಲೆ ನೇಮಕಾತಿ ಮಾಡಬೇಡಿ. ಈ ಹಿಂದೆ ಯಾವ ರೀತಿ ಇದೆ ಅದರ ಆಧಾರದಲ್ಲಿ ನೀವು ನೇಮಕಾತಿ ಮಾಡಿ ಅಂತ ಹೇಳಿದೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಶೇಕಡ 15% ಮೀಸಲಾತಿ ಇದೆಯಲ್ಲ, ಅದರಲ್ಲೇ ಒಳ ಮೀಸಲಾತಿ ಕೊಟ್ಟು ನಾವು ನೇಮಕಾತಿ ಮಾಡಿ ಅಂತ ಹೇಳಿ ಸಚಿವರು ಹೇಳ್ತಾ ಇದ್ದಾರೆ. ಇದು ಮತ್ತೆ ಗೊಂದಲ ಕೂಡ ಆಗಿದೆ. ಮತ್ತೆ ಇಶ್ಯೂಸ್ ಆಗುತ್ತಾ, ಮತ್ತೆ ಸಮುದಾಯ ವಿರೋಧ ಬರುತ್ತಾ, ಮತ್ತೆ ಅತಂತ್ರವಾಗುತ್ತಾ ಅಂತ ಹೇಳಿ ಸುದ್ದಿ ಇದೆ. ಬಟ್ ಇನ್ನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ನಮಗೆ ಗೊತ್ತಿರೋ ಎಸ್-ಸಿ ಕೆಟಗರಿ ಅವರಿಗೆ ಶೇಕಡ 17% ಮೀಸಲಾತಿಯನ್ನು ಕೂಡ ನಮಗೆ ಆಲ್ರೆಡಿ ನೇಮಕಾತಿ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರು. ಬಟ್ ಕೋರ್ಟ್ಗೆ ಅದು ಪರ್ಮಿಷನ್ ಕೊಟ್ಟಿಲ್ಲ. ಬಟ್ ಈಗ ಆಸ್ ಯೂಶುವಲ್ ಈ ಹಿಂದೆ ಇರೋದು ಹೇಗೆ ಅಂದ್ರೆ, ಶೇಕಡ 15% ಮೀಸಲಾತಿ. ಆ 15% ಮೀಸಲಾತಿಯಲ್ಲೇ ನಿಮಗೆ A, B, C ವರ್ಗಗಳ ಅಂತ ಹೇಳಿ ವಿಂಗಡ ಮಾಡ್ತಾರಂತೆ. ವಿಂಗಡ ಮಾಡಿ ಅದರ ನೇಮಕಾತಿ ಮಾಡೋದ್ರ ಕುರಿತು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ ಸಚಿವರಾದ KH ಮುನಿಯವರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಮತ್ತೆ ಸುದ್ದಿ ಆಗಿದೆ. ಅವರು ಮಾತನಾಡಿದ್ದಾರೆ ಏನಂದ್ರೆ, ಒಳ ಮೀಸಲಾತಿ ಜಾರಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ, ನಮ್ಮ ಸರ್ಕಾರ ರೆಡಿ ಇದೆ. ಒಳ ಮೀಸಲಾತಿಗೆ ಶೇಕಡ 50% ಮೀಸಲಾತಿಯಲ್ಲಿ ಮಾಡಲಾಗುವ ಹೊಸ ನೇಮಕಾತಿಯಲ್ಲಿ 50% ನೇಮಕಾತಿ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರೋ ರಿಸರ್ವೇಷನ್ ಅಲ್ಲಿ SC ಸಮುದಾಯಕ್ಕೆ ನಿಮಗೆ 15% ಆಲ್ರೆಡಿ ಇದೆ. ನಿಮಗೆ ಗೊತ್ತಿರೋಕ್ಕೆ ಇರೋ 15% ಅಲ್ಲೇ ಮತ್ತೆ ಒಳ ಮೀಸಲಾತಿ ಕೊಡೋಣ ಅಂತ ಹೇಳಿದ್ರು. ಈ ಹಿಂದೆ ಇರೋದು 17 ವಿಂಗಡಣೆ ಕೂಡ ಮಾಡಿಕೊಟ್ಟಿದ್ದಾರೆ. ಬಟ್ ಈ ಹಿಂದೆ ಇರೋದು 15. ಆ 15ರಲ್ಲೇ ಅಂದ್ರೆ ಆಸ್ ಪರ್ ಓಲ್ಡ್ ಶೆಡ್ಯೂಲ್ 15ರಲ್ಲೇ ನಿಮಗೆ ವಿಂಗಡವಾಗಿ ಲೈಕ್ ಡಿವೈಡ್ ಮಾಡಿ ನಿಮಗೆ ನೇಮಕಾತಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದಿದ್ದೀನಿ ಅಂತ ಹೇಳಿದ್ದಾರೆ. CM ಅವರ ಗಮನಕ್ಕೆ ತಂದಿದ್ದೀನಿ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸಚಿವ ಸಂಪುಟ ಸಭೆ ಮಾಡಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಕೂಡ ಗೊಂದಲ ಆಗಿದೆ. ಮತ್ತೇನಾದ್ರು ಸಮಸ್ಯೆ ಕೂಡ ಆಗುತ್ತಾ ಏನು ಅಂತ ಗೊಂದಲ ಕೂಡ ಆಗಿದೆ. ಒಟ್ಟಾರೆ ಮುಂದಿನ ಸಚಿವ ಸಂಪುಟವನ್ನು ತೀರ್ಮಾನ ಮಾಡ್ತಾರಂತೆ. ಸುಪ್ರೀಂ ಕೋರ್ಟ್ ಆದೇಶ ಇದೆ. ಆ ಆದೇಶದಂತೆ ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗದ ವರದಿಯಂತೆ ಒಳ ಮೀಸಲಾತಿಯನ್ನು 101 ಜಾತಿಗಳಿಗೆ ಹಂಚಿಕೆ ಮಾಡಲು 3 ವರ್ಗಗಳಾಗಿ ವಿಂಗಡಿಸಿತ್ತು. ಅಂದ್ರೆ ನ್ಯಾಯಾಲಯದ ಪ್ರಕಾರ 3 ವಿಭಾಗಗಳಾಗಿ ವರ್ಗಾವಣೆ ಮಾಡಿದ್ರು. SC ಕೆಟಗರಿ ಅವರಿಗೆ ಶೇಕಡ 17% ಮೀಸಲಾತಿಯನ್ನು A ಮತ್ತು B ವರ್ಗಕ್ಕೆ ಸೇರಿ 6 ಮತ್ತೆ 5% ಕೊಟ್ಟು, ಮತ್ತೆ ಸಿಗೆ 5% ಮೀಸಲಾತಿ ಕೂಡ ಮಾಡಿದ್ರು. ಅದರ ಆಧಾರವಾಗಿ ಈಗ ಹೊಸದಾಗಿ ನಿಮ್ಗೆ ಗೊತ್ತಿರುವಾಗ 56,342 ಹುದ್ದೆಗಳನ್ನು ನಿಮಗೆ ಇನ್ನು ನೆಕ್ಸ್ಟ್ 30 ದಿನದ ಒಳಗಡೆ ಅಂದ್ರೆ ನೆಕ್ಸ್ಟ್ 30 ಡೇಸ್ ಒಳಗಡೆ 56,000 ಚಿಲ್ಲರೆ ಹುದ್ದೆಗಳನ್ನ ಸರ್ಕಾರ ಏನು ನೇಮಕಾತಿ ಕೂಡ ಮಾಡ್ತಾ ಇದೆ. ಶೀಘ್ರದಲ್ಲಿ ನೋಟಿಫಿಕೇಶನ್ ಕೂಡ ಆಗುತ್ತೆ ಅಂತ ಹೇಳಿ ಮಾಹಿತಿ ಬಂದಿದೆ. ಅದರಲ್ಲಿ ನಿಮಗೆ ಶೇಕಡ 15% ಮೀಸಲಾತಿಯನ್ನು ನಿಗದಿಪಡಿಸಿ ಈ ಪ್ರಕಾರವೇ 3 ವರ್ಗಕ್ಕೆ A, B, C ಅಂತ ಹೇಳಿ 3 ವರ್ಗ ಮಾಡಿ ಅದಕ್ಕೆ ನಾವು ಹಂಚಿಕೆ ಮಾಡಬಹುದು. ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಇದು ಗೊಂದಲ ಕೂಡ ಶುರು ಆಗಿದೆ. ಇದರ ಬಗ್ಗೆ ನೀವು ಡೋಂಟ್ ವೆರಿ, ಏನಾದ್ರು ತೀರ್ಮಾನ ಮಾಡ್ತಾರ ನೋಡೋಣ. ಬಟ್ ನೇಮಕಾತಿ ಮಾಡೋದು ಸತ್ಯ ಅಂತ ಹೇಳಿ ಫಿಕ್ಸ್ ಆಗಿದ್ದಾರೆ ಸರ್ಕಾರದವರು. ಬಟ್ ಈಗ ಇನ್ನೊಂದು ಸರ್ಕಾರಕ್ಕೆ ಏನ್ ತಲೆನೋವಾಗಿದೆ ಅಂದ್ರೆ, ಈ ರೀತಿ ಹೇಳಿಕೆಯನ್ನು ಕೊಟ್ಟಿರೋದು ಲೈಕ್ ಈಗ 17% ಓಕೆ, 15ರಲ್ಲೇ ಒಳಗಡೆ ಒಳ ಮೀಸಲಾತಿ ಡಿವೈಡ್ ಮಾಡಿ ನೇಮಕಾತಿ ಮಾಡಿ ಅಂತ ಹೇಳಿ ಹೇಳಿದ್ದಾರೆ. ಬಟ್ ಆಯಾ ಸಮುದಾಯಗಳು ಹೇಗೆ ರಿಯಾಕ್ಟ್ ಮಾಡ್ತವೆ, ಮತ್ತೆ ಏನಾದ್ರು ಗೊಂದಲ ಕೂಡ ಆಗುತ್ತಾ, ಮತ್ತೆ ಕೋರ್ಟ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಸಮುದಾಯ ನಾಯಕರು ಏನ್ ಹೇಳ್ತಾರೆ, CM ಏನ್ ಡಿಸೈಡ್ ಕೂಡ ಮಾಡ್ತಾರೆ ಅಂತ ಹೇಳಿ ಕಾಯ್ದು ನೋಡೋಣ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.